ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಲ್ಲ, ಇದು ಬಹಳ ದಿವಸದಿಂದ ನಾನು ಶಿಕ್ಷಣ ಮಂತ್ರಿ ಆದ ತಕ್ಷಣ, ಸಚಿವ ಆದ ತಕ್ಷಣನೇ ಸುಮಾರು ಜನರು ಬಂದು ಕೇಳ್ತಾ ಇದ್ರು. ಬಟ್ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಕಾನೂನು ಮಾಡಿದಾಗ ಯಾವುದೋ ಒಂದು ವಿಚಾರದ ಮೇಲೆ ಮಾಡಿರ್ತಾರೆ. ಮತ್ತೆ ಮೊನ್ನೆನೂ ಕೂಡ ಅಸೆಂಬ್ಲಿ ಆಗಲಿ ಅಂತ ಹೇಳಿ ಕಾಯ್ತಾ ಇದ್ದೆ. ನಾನು ಅಸೆಂಬ್ಲಿ ಆದಮೇಲೆ ಇದನ್ನ ಮಾಡೋಣ ಅಂತ ಹೇಳಿ. ಯಾರು ಇದು ಬೇಸಿಕಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಮಾತಾಡಿದಾಗ ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನ ಹೇರಬಾರ್ದು, ಅದನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗ ಏನ್ ಮಾಡಿದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗ್ಬಿಟ್ರೆ ಅದು ಬಹಳ ಕಷ್ಟ ಆಗುತ್ತೆ. ಒತ್ತಡ ಬೇರದೆ, ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತಗೊಳ್ತಾರೋ ತಗೊಳ್ಬೋದು. ಬಟ್ ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಸಾಹಿತಿಗಳು ಮತ್ತು ಹೋರಾಟಗಾರರು ಸಾಕಷ್ಟು ಜನರು ಇಲ್ಲೆಲ್ಲ ಇದ್ದಾರೆ. ನಮ್ಮ ಕವಿರಾಜ್ ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಮಧ್ಯ ನಮಗೆಲ್ಲ ಸಿಕ್ಕಾಗ, ನಾರಾಯಣಗೌಡರಾಗ್ಲಿ ಮತ್ತೆ ಎಲ್ಲ ಸಾರಾಗೋವಿಂದವರು ನಿನ್ನೆ ಬಂದಿದ್ರು. ಅವರಿಗೆಲ್ಲ ಹೇಳಿದ್ದೆ ನಾನು, ಸ್ವಲ್ಪ ನಂಗೆ ಟೈಮ್ ಕೊಡಿ, ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಅವರು ಒಂದು ಚರ್ಚೆ ಮಾಡ್ಬಿಟ್ಟು ಮಾಡೋಣ ಅಂತೇಳಿ ನಿನ್ನೆ ಹೋಗಿ ಒಂದು 10 ಮಿನಿಟ್ಸ್ ಎಲ್ಲ ಯಾಕೆ ಏನು ಎಲ್ಲ ಹೇಳಿದಾಗ, ಇಲ್ಲಪ್ಪ ನಿನ್ನ ತೀರ್ಮಾನ ನೀನೇನು ಮಾಡ್ತೀವಿ ಮಾಡು, ಅದು ಕರೆಕ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ, ನೀವು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿರೋದಷ್ಟೇ, ಮತ್ತೆ ಇದೇನಿಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ಅಂತ ಕೆಲವು ಸತಿ ಮೌಖಿಕವಾಗಿ ಭಾಷಣದೊಳಗೆ ಹೇಳಿರೋದು, ಅದೇನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿರಲಿಲ್ಲ. ಇದನ್ನೆಲ್ಲದನ್ನು ನೋಡಿದಾಗ ನಾವು ಕೂಡ ಮಂತ್ರಿಯಾಗಿ ಅವರ ಭಾವನೆಗಳನ್ನ, ಯಾಕಂದ್ರೆ ಸ್ವಲ್ಪ ಸಾಹಿತಿಗಳು ಇದೆಲ್ಲ ಅಂದಾಗ ಸ್ವಲ್ಪ ಅವರು ಜಾಸ್ತಿ ಒತ್ತನ್ನು ಕೂಡ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವರಿಗೆ ಈ ಕಡೆ ಇದೆ ಭಾಷೆ ಎಲ್ಲದೂ ಕೂಡ, ನಮ್ಮ ಭಾಷೆ ಪ್ರಾಂತ್ಯ ಇದೆಲ್ಲದೂ ಕೂಡ. ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೇದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು, ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಸ್ವೀಕಾರ ಮಾಡ್ತೀರಾ? ಇಲ್ಲ, ಇದು ಬಹಳ ದಿವಸದಿಂದ ನಾನು ಶಿಕ್ಷಣ ಮಂತ್ರಿ ಆದ ತಕ್ಷಣ, ಸಚಿವ ಆದ ತಕ್ಷಣನೇ ಸುಮಾರು ಜನರು ಬಂದು ಕೇಳ್ತಾ ಇದ್ರು. ಬಟ್ ಅದನ್ನ ಅನುಷ್ಠಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ನೋಡ್ಕೊಂಡು ಮಾಡಬೇಕಾಗುತ್ತೆ. ಯಾಕಂದ್ರೆ ಯಾವುದೋ ಒಂದು ಕಾನೂನು ಮಾಡಿದಾಗ ಯಾವುದೋ ಒಂದು ವಿಚಾರದ ಮೇಲೆ ಮಾಡಿರ್ತಾರೆ. ಮತ್ತೆ ಮೊನ್ನೆನೂ ಕೂಡ ಅಸೆಂಬ್ಲಿ ಆಗಲಿ ಅಂತ ಹೇಳಿ ಕಾಯ್ತಾ ಇದ್ದೆ. ನಾನು ಅಸೆಂಬ್ಲಿ ಆದಮೇಲೆ ಇದನ್ನ ಮಾಡೋಣ ಅಂತ ಹೇಳಿ. ಯಾರು ಇದು ಬೇಸಿಕಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೋಗಿ ನಾವು ಮಾತಾಡಿದಾಗ ಯಾರು ಕೂಡ ಬೇರೆ ಭಾಷೆನೇ ದ್ವೇಷ ಮಾಡ್ತಕ್ಕಂಥದ್ದಲ್ಲ, ನಾವು ಭಾರತೀಯರು. ಬಟ್ ಅದನ್ನ ಹೇರಬಾರ್ದು, ಅದನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅದಕ್ಕೆ ಈಗ ಏನ್ ಮಾಡಿದೀವಿ, ಗ್ರೇಡಿಂಗ್ ಕೊಟ್ಟಾಗ ಅದು ಅವರಿಗೆ ರಿಸಲ್ಟಿಗೆ ತೊಂದರೆ ಆಗಬಾರ್ದು. ಅವರ ರಿಸಲ್ಟಿಗೆ ತೊಂದರೆ ಆಗ್ಬಿಟ್ರೆ ಅದು ಬಹಳ ಕಷ್ಟ ಆಗುತ್ತೆ. ಒತ್ತಡ ಬೇರದೆ, ಒತ್ತಡದಲ್ಲಿ ಮಕ್ಕಳು ಓದ್ತಾ ಇರ್ತಾರೆ. ಸೊ ಅದು ಅವ್ರು ಯಾವ ರೀತಿ ತಗೊಳ್ತಾರೋ ತಗೊಳ್ಬೋದು. ಬಟ್ ನನಗೆ ಬಹಳ ಸಂತೋಷ ಏನು ಅಂತ ಹೇಳಿದ್ರೆ, ಸಾಹಿತಿಗಳು ಮತ್ತು ಹೋರಾಟಗಾರರು ಸಾಕಷ್ಟು ಜನರು ಇಲ್ಲೆಲ್ಲ ಇದ್ದಾರೆ. ನಮ್ಮ ಕವಿರಾಜ್ ಅವರೆಲ್ಲ ಇದ್ದಾರೆ. ಅವರೆಲ್ಲರೂ ಕೂಡ ಮಧ್ಯ ನಮಗೆಲ್ಲ ಸಿಕ್ಕಾಗ, ನಾರಾಯಣಗೌಡರಾಗ್ಲಿ ಮತ್ತೆ ಎಲ್ಲ ಸಾರಾಗೋವಿಂದವರು ನಿನ್ನೆ ಬಂದಿದ್ರು. ಅವರಿಗೆಲ್ಲ ಹೇಳಿದ್ದೆ ನಾನು, ಸ್ವಲ್ಪ ನಂಗೆ ಟೈಮ್ ಕೊಡಿ, ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ನಾನು ತೀರ್ಮಾನ ಮಾಡ್ತೀನಿ ಅಂತ ಹೇಳಿ. ಅದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೆ ನಾನು. ಅಸೆಂಬ್ಲಿ ಆದಮೇಲೆ ಅವರು ಒಂದು ಚರ್ಚೆ ಮಾಡ್ಬಿಟ್ಟು ಮಾಡೋಣ ಅಂತೇಳಿ. ನಿನ್ನೆ ಹೋಗಿ ಒಂದು 10 ಮಿನಿಟ್ಸ್ ಎಲ್ಲ ಯಾಕೆ ಏನು ಎಲ್ಲ ಹೇಳಿದಾಗ, ಇಲ್ಲಪ್ಪ ನಿನ್ನ ತೀರ್ಮಾನ ನೀನೇನು ಮಾಡ್ತೀವಿ ಮಾಡು, ಅದು ಕರೆಕ್ಟಾಗಿದೆ ಅಂತ ಹೇಳಿ ಭಾವಿಸ್ತೀನಿ, ನೀವು ತೀರ್ಮಾನ ಮಾಡಿದ್ರು. ಆ ತೀರ್ಮಾನ ಮಾಡಿರೋದಷ್ಟೇ, ಮತ್ತೆ ಇದೇನಿಲ್ಲ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ದ್ವಿಭಾಷಾ ಅಂತ ಕೆಲವು ಸತಿ ಮೌಖಿಕವಾಗಿ ಭಾಷಣದೊಳಗೆ ಹೇಳಿರೋದು, ಅದೇನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿರಲಿಲ್ಲ. ಇದನ್ನೆಲ್ಲದನ್ನು ನೋಡಿದಾಗ ನಾವು ಕೂಡ ಮಂತ್ರಿಯಾಗಿ ಅವರ ಭಾವನೆಗಳನ್ನ, ಯಾಕಂದ್ರೆ ಸ್ವಲ್ಪ ಸಾಹಿತಿಗಳು ಇದೆಲ್ಲ ಅಂದಾಗ ಸ್ವಲ್ಪ ಅವರು ಜಾಸ್ತಿ ಒತ್ತನ್ನು ಕೂಡ ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು. ಅವರಿಗೆ ಈ ಕಡೆ ಇದೆ ಭಾಷೆ ಎಲ್ಲದೂ ಕೂಡ, ನಮ್ಮ ಭಾಷೆ ಪ್ರಾಂತ್ಯ ಇದೆಲ್ಲದೂ ಕೂಡ. ಟೀಕಾ ಟಿಪ್ಪಣಿಗಳು ಏನು ಕೆಲವರು ಮಾಡ್ತಾರೆ, ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಒಳ್ಳೇದಾಗಬೇಕು, ನಮ್ಮ ಭಾಷೆಗೂ ಕೂಡ ಅನುಕೂಲ ಆಗಬೇಕು, ಬೇರೆ ಭಾಷೆನ ವಿರೋಧ ಮಾಡಬಾರ್ದು. ಸ್ವೀಕಾರ ಮಾಡ್ತೀರಾ?